Hello everyone, I am Akash. Today, previous class we'll discuss about what is programming, program, structure of programming, will simple program of printing a name and address. Today we'll discuss about variable, constant, and simple program for sizes, array size will print. What is variables? In C programming, variables is used to store a data. Variables ಅಂದರೆ ಏನಂದರೆ ಯೂಸ್ ಟು ಸ್ಟೋರ್ ದ ಡೇಟಾನ ಯಾವ ಥರ ಸ್ಟೋರ್ ಮಾಡ್ಬೇಕಂದ್ರೆ ವೇರಿಯೇಬಲ್ಸ್ನ ಸ್ಟೋರ್ ಮಾಡ್ತೀವಿ. ದಟ್ ಕೆನ್ ಬಿ ಇಂಪ್ಲಿಮೆಂಟೆಡ್ ಟು ಡ್ಯೂರಿಂಗ್ ದ ಯಾವಾಗ ನಾವು ಪ್ರೋಗ್ರಾಮ ಇಂಪ್ಲಿಮೆಂಟ್ ಮಾಡ್ತಿದ್ವಿ ಆ ಟೈಮಾಗೆ ವೇರಿಯೇಬಲ್ ಎಷ್ಟು ಬೇಕು, ನಮಗೆ ಎಷ್ಟು ಬೇಕಾ, ಆ ಸೈಜ್ ಎಷ್ಟು ಬೇಕು ಅಂತ ನಾವು ಸ್ಟೋರ್ ಮಾಡೋದೇ ವೇರಿಯೇಬಲ್ಸ್. ಈ ವೇರಿಯೇಬಲ್ ನೇಮ್ ದ ಅಲೊಕೇಶನ್ ಮೆಮೊರಿ ವ್ಯಾಲ್ಯೂ ಆಫ್ ಎ ಸ್ಪೆಸಿಫಿಕ್ ಡೇಟಾ ಟೈಪ್ ಕೆನ್ ಬಿ ಹಿಯರ್ಸ್ ಓವರ್ವ್ಯೂ ಆಫ್ ವೇರಿಯೇಬಲ್ಸ್. ಸಿ ಈ ವೇರಿಯೇಬಲ್ಸ್ ಅಂದರೆ ಏನಂದರೆ ನಮಗೆ ಎಷ್ಟು ಬೇಕಾ ಸ್ಟೋರ್ ಮಾಡೋದೇ ವೇರಿಯೇಬಲ್ಸ್. ಡಿಕ್ಲರೇಷನ್ ವೇರಿಯೇಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ದ ಬಿಫೋರ್ ಯೂಸ್ ಟು ಸಿ. ಈ ಡಿಕ್ಲರೇಷನ್ ಟೆಲ್ಸ್ ಟು ಕಂಪೈಲರ್ ಟು ಟೈಪ್ ವೇರಿಯೇಬಲ್ ಆ್ಯಂಡ್ ಇಟ್ಸ್ ನೇಮ್. ಈ ಕಂಪೈಲರ್ ಆಗಿಂತ ಮುಂಚೆ ನಾವೇನು ವೇರಿಯೇಬಲ್ಗೆ ಒಂದು ನೇಮ್ ಕೊಡಬೇಕು ಮತ್ತು ಎಷ್ಟು ಸೈಜ್ ಕೊಡಬೇಕು. ಸಿಂಟ್ಯಾಕ್ಸ್ ಆಫ್ ಡಿಕ್ಲೇರಿಂಗ್ ದ ವೇರಿಯೇಬಲ್. ಡೇಟಾ ಟೈಪ್ ವೇರಿಯೇಬಲ್ ನೇಮ್ ಇದೇನಂದರೆ ಸಿಂಟ್ಯಾಕ್ಸ್ ಆಫ್ ವೇರಿಯೇಬಲ್. ಎಕ್ಸಾಂಪಲ್ಸ್ ಆಫ್ variable. The int, age, float, salary, char, grade. ಈ ಇಂಟಲ್ಲಿ ಏಜ್ ಅಂದರೆ ಇಂಟಿಜರ್ ಫಾರ್ಮ್ ಬರ್ತದೆ, ಫ್ಲೋಟ್ ಅಂದರೆ ಪಾಯಿಂಟ್ ವ್ಯಾಲ್ಯೂನ ಬರ್ತದೆ, ಕ್ಯಾರ್ ಅಂದರೆ ಒಂದು ಕ್ಯಾರೆಕ್ಟರಾಗಿ ಬರ್ತದೆ. ಇಂಟ್ ಸ್ಪೆಸಿಫೈ ದ ಇಂಟಿಜರ್ ಟೈಪ್ನ ಬರ್ತದೆ ಅಂದರೆ ನಂಬರ್ನಲ್ಲಿ. ಫ್ಲೋಟ್ ಸ್ಪೆಸಿಫೈ ದ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂದರೆ ಪಾಯಿಂಟ್ ವ್ಯಾಲ್ಯೂ ಕೊಡ್ತದೆ. ಕ್ಯಾರೆಕ್ಟರ್ ಸ್ಪೆಸಿಫೈ ದ ಸಿಂಗಲ್ ಒಂದು ಕ್ಯಾರೆಕ್ಟರಾಗಿ ಬರ್ತದೆ ಈ ಕ್ಯಾರೆಕ್ಟರ್. ಟೈಪ್ಸ್ ಆಫ್ ವೇರಿಯೇಬಲ್ಸ್. ಈ ಯಾವ್ಯಾವ ಟೈಪ್ಸ್ ಇದೆ ಅಂದರೆ ವೇರಿಯೇಬಲ್ಸ್ನಲ್ಲಿ ಇಂಟು, ಫ್ಲೋಟು, ಕ್ಯಾರು, ಡಬಲು, ಲಾಂಗು, ನಾವು ಜಾಸ್ತಿ ಯೂಸ್ ಮಾಡೋದಂದರೆ ಇಂಟು, ಫ್ಲೋಟು, ಕ್ಯಾರೆ. ಅದರಲ್ಲೂ ಜಾಸ್ತಿ ಅಂದರೆ ಇಂಟೇ ಜಾಸ್ತಿ ಯೂಸ್ ಮಾಡ್ತೀವಿ, ಫ್ಲೋಟು ಮತ್ತು ಕ್ಯಾರೆಕ್ಟರ್. ಯೂಸ್ ಟು ಸ್ಟೋರ್ ದ ಇಂಟಿಜರ್ಸ್. ಈ ಇಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಸ್ಟೋರ್ ದ ಇಂಟಿಜರ್ಸ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ. ಓಲ್ ನಂಬರ್ಸ್ ಯಾವೇ ನಂಬರ್ಸ್ ಇದ್ದರೂ ಸ್ಟೋರ್ ಮಾಡ್ಬೋದು. ಈ ಫ್ಲೋಟ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಯೂಸ್ ಟು ಸ್ಟೋರ್ ದ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂದರೆ ಡೆಸಿಮಲ್ ನಂಬರ್ಸ್ ಒಂದರೆ ಪಾಯಿಂಟ್ಸ್ ವೇರಿಯೇಬಲ್ ಅಷ್ಟೇ ಸ್ಟೋರ್ ಮಾಡೋಕ್ಕೆ ಬರೋದು ಈ ಫ್ಲೋಟ್ನಾಗೆ. ಕ್ಯಾರೆಕ್ಟರ್ ಯೂಸ್ ಟು ಸ್ಟೋರ್ ದ ಈ ಕ್ಯಾರೆಕ್ಟರ್ ಯೂಸ್ ಆಗೋದು ಸಿಂಗಲ್ ಕ್ಯಾರೆಕ್ಟರ್ನ ಯೂಸ್ ಆಗೋಕ್ಕೆ ಬರ್ತದೆ. ಡಬಲ್ ಯೂಸ್ ಟು ಸ್ಟೋರ್ ದ ಡಬಲ್ ಪ್ರಿಮಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಲಾಂಗ್ ಯೂಸ್ ಟು ಲಾಂಗರ್ ಇಂಟಿಜರ್ ವ್ಯಾಲ್ಯೂಸ್. ಶಾರ್ಟ್ ಯೂಸ್ ಟು ಸ್ಮಾಲರ್ ಅಂದರೆ ಲಾಂಗು ಶಾರ್ಟ್ ಅವೆಲ್ಲ ಕಮ್ಮಿ ಯೂಸ್ ಮಾಡೋದಿಲ್ಲ, ಅಂದರೆ ಇಂಟು, ಫ್ಲೋಟು, ಕ್ಯಾರ್ ಅಷ್ಟೇ. ಈ ಲಾಂಗರ್ ಇಂಟಿಜರ್ ವ್ಯಾಲ್ಯೂಸ್ ಅಂದರೆ ಜಾಸ್ತಿ ಇಂಟಿಜರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ ಬರುತ್ತೆ. ಶಾರ್ಟ್ ಅಂದರೆ ಕಮ್ಮಿ ವ್ಯಾಲ್ಯೂಸು, ಕಮ್ಮಿ ಸ್ಟೋರೇಜ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಇಂಟ್ ಏಜ್ 25 ಏಜು. ಫ್ಲೋಟ್ ವೆಯ್ಟ್ ಅಂದರೆ 60.5 ವೆಯ್ಟ್ ಇರೋದು. ಕ್ಯಾರೆಕ್ಟರ್ ಗ್ರೇಡ್ ಅಂದರೆ ಜೆಂಡರ್ ಅಂದರೆ ಮೇಲ್. ಕ್ಯಾರೆಕ್ಟರಲ್ಲಿ ಕೊಟ್ಟಿದ್ದೀವಿ, ಫ್ಲೋಟ್ನಲ್ಲಿ ಕೊಟ್ಟಿದ್ದೀವಿ. ಏಜ್ 25 ಇಂಟಿಜರ್ ಕೊಟ್ಟಿದ್ದೀವಿ. ಇನ್ಶಿಯಲೈಸಿಂಗ್ ವೇರಿಯೇಬಲ್ಸ್. ಇಂಟ್ ನಂಬರ್ 10, ಫ್ಲೋಟಿಂಗ್ PI 3.14. ಇನ್ಶಿಯಲೈಸ್ ದ ವೇರಿಯೇಬಲ್ ಇನ್ಶಿಯಲೈಸ್ ಮಾಡಿದ್ವಿ. ಸ್ಕೋಪ್ ಆಫ್ ವೇರಿಯೇಬಲ್ಸ್. ಲೋಕಲ್ ವೇರಿಯೇಬಲ್ಸ್, ಗ್ಲೋಬಲ್ ವೇರಿಯೇಬಲ್ಸ್, ಸ್ಟ್ಯಾಟಿಕ್ ವೇರಿಯೇಬಲ್. ಈ ಲೋಕಲ್ ವೇರಿಯೇಬಲ್ಸ್ ಡಿಕ್ಲೇರ್ಡ್ ದ ಇನ್ಸೈಡ್ ದ ಈ ಗ್ಲೋಬಲ್ ವೇರಿಯೇಬಲ್ಸ್ ಎಲ್ಲಿತ್ತು ಅಂದರೆ ಫಂಕ್ಷನ್ ಎಂಬ ಇದ್ರಾಗೆ ಇನ್ಸೈಡ್ ದ ಫಂಕ್ಷನ್ ಒಳಗಡೆ ಇರ್ತವೆ. ಅದನ್ನೇ ವಿತಿನ್ ದಟ್ ಫಂಕ್ಷನ್ ಅಂದರೆ ಇನ್ಸೈಡ್ ಒಳಗಡೆ ಇರ್ತವೆ ಫಂಕ್ಷನ್ ಒಳಗಡೆ. ಗ್ಲೋಬಲ್ ವೇರಿಯೇಬಲ್ ದಟ್ ಡಿಕ್ಲೇರ್ಡ್ ದ ಔಟ್ಸೈಡ್. ಈ ಫಂಕ್ಷನ್ ಔಟ್ಸೈಡ್ ಅಂದರೆ ಹೊರಗಡೆ ಇರ್ತವೆ, ಅವು ಗ್ಲೋಬಲ್ ವೇರಿಯೇಬಲ್. ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಅಂದರೆ ದ ವೇರಿಯೇಬಲ್ಸ್ ರಿಟರ್ನ್ ದಿಂದ ಅಕ್ರಾಸ್ ದ ಫಂಕ್ಷನ್ ಕಾಲ್ ಮಾಡಿದ್ರೆ ಅವು ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಆಗಿರ್ತವೆ. ವೇರಿಯೇಬಲ್ಸ್ ಫಾಲೋ ದ ಸರ್ಟೈನ್ ದ ನೇಮಿಂಗ್ ರೂಲ್ಸ್. ಈ ವೇರಿಯೇಬಲ್ಸ್ನ ರೂಲ್ಸ್ ಏನಂದರೆ ವೇರಿಯೇಬಲ್ ನೇಮ್ಸ್ ಕೆನ್ ಸರ್ಟೈನ್ ದ ಲೆಟರ್ಸ್ನಲ್ಲಿ ಆಗಲಿ, ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳಾಗಲಿ, 9 ಅಂದರೆ ನಂಬರ್ಸ್ ಡಿಜಿಟ್ಸ್ನಾಗಲಿ ಇರುತ್ತೆ. ಸ್ಮಾಲರ್ ಆಗಲಿ ಬಿಗ್ಗರ್ ಆಗಲಿ ಇರುತ್ತೆ. ಅಂಡರ್ಸ್ಕೋರ್ ಇರುತ್ತೆ. ವೇರಿಯೇಬಲ್ಸ್ ನೇಮ್ ಮಸ್ಟ್ ಬಿ ಸ್ಟಾರ್ಟ್ ವಿತ್ ದ ಲೆಟರ್ ಆರ್ ನಾಟ್ ಎ ಡಿಜಿಟಿಂದ ನಾವು ಇದನ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ವಿತ್ ಲೆಟರಿಂದ ಸ್ಟಾರ್ಟ್ ಮಾಡ್ಬೋದು ಮತ್ತು ಅಂಡರ್ಸ್ಕೋರಿಂದ ಸ್ಟಾರ್ಟ್ ಮಾಡ್ಬೋದು ಈ ವೇರಿಯೇಬಲ್ ಕೇಸ್. ಈ ವೇರಿಯೇಬಲ್ ಏನಾಗಂದರೆ ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಈ ವೇರಿಯೇಬಲ್ಸ್ ರೀಯೂಸ್ ಟು ಕೀವರ್ಡ್ಸ್. ರೀಯೂಸ್ ಮಾಡ್ಕೊತವು ಯಾವ ಬೇಕಾದ್ರೆ ರೀಯೂಸ್ ಮಾಡ್ಕೊತ ಹೋಗ್ಬೋದು. ಲೈಕ್ ಇಂಟು, ರಿಟರ್ನ್, ಇಫ್, ಎಕ್ಸೆಟ್ರಾ. ಕೆನಾಟ್ ಬಿ ಯೂಸ್ ಟು ವೇರಿಯೇಬಲ್ ನೇಮ್ಸ್. ವೇರಿಯೇಬಲ್ನ ಇದನ್ನ ಆಗಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಯೂಸ್ ಟು ಕೀಸ್. ಇಂಟು, ರಿಟರ್ನು, ಇಫ್ ಚೇಂಜ್ ಮಾಡ್ಕೊತ ಹೋಗ್ಬೋದು. ಸೈಜ್ ಆಫ್ ವೇರಿಯೇಬಲ್ಸ್. ಎಷ್ಟು ಸೈಜ್ ಇರುತ್ತೆ ಅಂದರೆ ವೇರಿಯೇಬಲ್ಸ್ನಲ್ಲಿ 4 bytes ಇರುತ್ತೆ. ಇಂಟಿಜರ್ದು 4 bytes. ಫ್ಲೋಟ್ ಟಿಪಿಕಲಿ ಅಕ್ಯುಪೈಸ್ 4 bytes. ಈ ಫ್ಲೋಟು ಇಂಟು 4 bytes ಇರುತ್ತೆ. ಕ್ಯಾರೆಕ್ಟರ್ಸ್ ಒಂದೇ ಸಿಂಗಲ್ ಬೈಟ್ ಇರುತ್ತೆ. 4 bytes.
ಸಿ ಪ್ರೋಗ್ರಾಮಿಂಗ್ ಕಾನ್ಸ್ಟೆಂಟ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಇಸ್ ಕಾನ್ಸ್ಟೆಂಟ್ ಈಸ್ ಎ ರೆಫರ್ ಟು ವ್ಯಾಲ್ಯೂ ಕೆನಾಟ್ ಚೇಂಜ್. ಇದು ಚೇಂಜ್ ಆಗೋಲ್ಲ. ಎಕ್ಸಿಕ್ಯೂಷನ್ ಆಫ್ ದ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗ್ಬೇಕಾದ್ರೆ ಇದು ಚೇಂಜ್ ಆಗೋಲ್ಲ. ಇಟ್ ಈಸ್ ಯೂಸ್ ಟು ರೆಸ್ಪೆಂಟ್ ಫಿಕ್ಸ್ಡ್ ವ್ಯಾಲ್ಯೂ. ಇದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ಈ ರೈಮ್ ಅನ್ಚೇಂಜ್ಡ್ ಥ್ರೂ ಇದು ಚೇಂಜ್ ಆಗೋಲ್ಲ. ಮತ್ತು ಫಿಕ್ಸ್ಡ್ ವ್ಯಾಲ್ಯೂ ಈ ಕಾನ್ಸ್ಟೆಂಟ್ ಅಂದರೆ ಫಿಕ್ಸ್ಡ್ ವ್ಯಾಲ್ಯೂ ಮತ್ತು ಅನ್ಚೇಂಜ್ಡ್, ಚೇಂಜ್ ಆಗೋಲ್ಲ. ಇಂಟಿಜರ್ ಕಾನ್ಸ್ಟೆಂಟ್ಸ್ ಮತ್ತು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ 3 ಇರ್ತವೆ. ಇದರಲ್ಲಿ ಡಿಫೈನ್ ಮ್ಯಾಕ್ಸ್ ವ್ಯಾಲ್ಯೂ 100 ಇಂಟಿಜರ್ ಕಾನ್ಸ್ಟೆಂಟ್. ಮತ್ತು ಇದು ಫ್ಲೋಟಿಂಗ್ ಕಾನ್ಸ್ಟೆಂಟ್ ಅಂದರೆ ಪಾಯಿಂಟ್ ವ್ಯಾಲ್ಯೂ ಕೊಡೋದೆ ಫ್ಲೋಟಿಂಗ್ ಕಾನ್ಸ್ಟೆಂಟ್. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದರೆ ಕ್ಯಾರೆಕ್ಟರ್ ಲೆಟರ್ ಈಸ್ ಎ ಅಂದರೆ ಒಂದು ಸಿಂಗಲ್ ಕ್ಯಾರೆಕ್ಟರ್ ಕೊಡೋದೆ ಈ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸಿಂಗಲ್ ಕ್ಯಾರೆಕ್ಟರ್ ಮತ್ತು ಅದು ಡೆಸಿಮಲ್ ವ್ಯಾಲ್ಯೂ, ಇದು ಓಲ್ ನಂಬರ್ಸ್ ಆಗಿ ಕೊಡೋದು. In programming, next topic is data types. That data that can store the multiplied within a program. ಅಂದರೆ ಈ ಡೇಟಾ ಟೈಪ್ಸ್ ಅಂದರೆ ಡೇಟಾ ಕ್ಯಾನ್ ಸ್ಟೋರ್ ಮಲ್ಟಿಪಲ್, ಯಾವ ವೇ ಆಗೋದಾದರೂ ಬೇಕಾದರೂ ಕೊಡ್ಬೋದು ಈ ಡೇಟಾ ಟೈಪ್ಸ್ನಲ್ಲಿ. ಅಂದರೆ ಡೇಟಾ ಟೈಪ್ಸ್ ಮಲ್ಟಿಪಲ್ಡ್ ವಿತಿನ್ ಎ ಪ್ರೋಗ್ರಾಮ್. ವೇರ್ ವಿ ಕಾಮನ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಗ್ರೂಪ್ಡ್ ಬೈ ದ ಕ್ಯಾಟಗರೀಸ್. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್ 2 ಟೈಪ್ಸ್ ಇದೆ ಡೇಟಾ ಟೈಪ್ಸ್ನಲ್ಲಿ. ಪ್ರಿಮಿಟಿವ್ ಡಾಟಾ ಟೈಪ್ಸ್ನಲ್ಲಿ ಇಂಟೀಜರ್, ಫ್ಲೋಟಿಂಗ್, ಕ್ಯಾರೆಕ್ಟರ್, ಬುಲಿಯನ್ 4 ಟೈಪ್ಸು. ಮತ್ತು ವೈಡ್ ಅದು 4 ಟೈಪ್ಸ್ ಪ್ರಿಮಿಟಿವ್ ಡೇಟಾ ಟೈಪ್. ನಾನ್ ಪ್ರಿಮಿಟಿವ್ ಅರೇ, ಸ್ಟ್ರಕ್ಚರ್, ಯೂನಿಯನ್. ಇಂಟೀಜರ್ ಈಸ್ ಎ ರೆಸ್ಪಾನ್ಸ್ ಓನ್ಲಿ ದ ಓಲ್ ನಂಬರ್ಸ್ 1, -5, 100 ಅದೇನಂದರೆ ಇಂಟೀಜರು ಪ್ರಿಮಿಟಿವ್. ಫ್ಲೋಟಿಂಗ್ ಅಂದರೆ ಡೆಸಿಮಲ್ ಪಾಯಿಂಟ್ಸ್ ಓನ್ಲಿ, ಅಂದರೆ ಪಾಯಿಂಟ್ ವ್ಯಾಲ್ಯೂ ಏನೇ ಮೈನಸ್ ವ್ಯಾಲ್ಯೂ ಆಗಿರಲಿ ಅಂದರೆ ತಗೊಳೋದೇ ಫ್ಲೋಟಿಂಗ್ ಅಂತ. ಕ್ಯಾರೆಕ್ಟರ್ನಲ್ಲಿ ರೆಸ್ಪಾನ್ಸ್ ಸಿಂಗಲ್ ಅದು ಬಿಗ್ ಲೆಟ್ರೇ ಆಗಿರಲಿ, ಸ್ಮಾಲ್ ಲೆಟ್ರೇ ಆಗಿರಲಿ, ಮತ್ತು ನಂಬರೇ ಆಗಿರಲಿ ಅದು ಸಿಂಗಲ್ ಕ್ಯಾರೆಕ್ಟರ್ನ ತಗೊಂಡ್ರೆ ಅದು ಕ್ಯಾರೆಕ್ಟರ್ ಆಗಿದೆ. ಬೂಲಿಯನ್ ರೆಸ್ಪಾನ್ಸ್ 2 ವ್ಯಾಲ್ಯೂಸ್ ಟ್ರೂ ಆರ್ ಫಾಲ್ಸ್. ಬೂಲಿಯನ್ ಅಂದರೆ 0s 1s, ಅದು ಟ್ರೂ ಮತ್ತು ಫಾಲ್ಸ್ ಅಷ್ಟೇ ತಗೊಳೋದು ಬೂಲಿಯನ್ ಎಕ್ಸ್ಪ್ರೆಷನಲ್ಲಿ. ಮತ್ತು ವೈಡ್ is specifically used to indirect or non-value or return type functions. Wide is a commonly used in the C, C++ or Java methods that do not return anything. ಅಂದರೆ ವೈಡ್ ಅಂದರೆ ಡು ನಾಟ್, ಯಾವುದು ನಮಗೆ ರಿಟರ್ನ್ ವ್ಯಾಲ್ಯೂ ಕೊಡಲ್ಲ. ವೈಡ್ ಅಂದರೆ ರಿಟರ್ನ್ ವ್ಯಾಲ್ಯೂ ಕೊಡಲ್ಲ ಈ ವೈಡಲ್ಲಿ, ಅದು ವೈಡ್. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರೆ ಅರೇ, ಈ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ದ ಸೇಮ್ ಟೈಪ್. ಅಂದರೆ ಒಂದೇ ರೀತಿ 1, 2, 3, 4 ಇಂಟೀಜರ್ ವ್ಯಾಲ್ಯೂ ಒಂದೇ ರೀತಿಯಲ್ಲಿ ತಗೊಳೋದೇ ಅರೇ. ಸ್ಟ್ರಕ್ಚರ್ ಅಂದರೆ ಈ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಲೋಸ್ ದ ಕಾಂಬಿನೇಷನ್ ದ ಡಿಫ್ರೆಂಟ್ ಟೈಪ್ ವೇರಿಯೇಬಲ್ಸ್. ಅಂದರೆ ನಾವೇನು ತೊಗೊಂಡಿರ್ತೀವಲ್ಲ ಯೂಸರು, ನೇಮು, ಏಜು, ಅಡ್ರೆಸ್ ನಾವು ಕೊಡ್ತೀವಲ್ಲ ಯೂಸರು, ಅದೇ ಯೂಸರ್ ಡಿಫೈನ್ ಮಾಡ್ಕೊಳೋದೇ ಆ ಸ್ಟ್ರಕ್ಚರ್. ಯೂನಿಯನ್ ಸಿಮಿಲರ್ ಆಫ್ ಸ್ಟ್ರಕ್ಚರ್ ಬಟ್ ಓನ್ಲಿ 1 ನಂಬರ್ ಯೂನಿಯನ್ ಕ್ಯಾನ್ ಹೋಲ್ಡ್ ದ ವ್ಯಾಲ್ಯೂ ದಟ್. ಈ ಯೂನಿಯನ್ ಅಂದರೆ ಸಿಮಿಲರ್ ಸ್ಟ್ರಕ್ಚರ್, ಅಂದರೆ ಸ್ಟ್ರಕ್ಚರ್ಗೆ ಇದು ಸಿಮಿಲರ್ ಆಗಿರುತ್ತೆ, ಅದು ಸೇಮ್ ಇರುತ್ತೆ ಯೂನಿಯನ್. ಬಟ್ ಓನ್ಲಿ ದ 1 ನಂಬರ್ ಆಫ್ ದ ಯೂನಿಯನ್ ಓಲ್ಡ್ ವ್ಯಾಲ್ಯೂ ಅಟ್ ಎ 1 ನಂಬರಿಂದ ಓಲ್ಡ್ ಆಗಿರುತ್ತೆ ಅಷ್ಟೇ, ಅದು ಯೂನಿಯನ್ ಮತ್ತು ಸ್ಟ್ರಕ್ಚರು ಸೇಮ್ ಆಗಿರ್ತವೆ. ವಿಲ್ ಸಿ ದ ಒಂದು ಪ್ರೋಗ್ರಾಮ್ ಟು ಫೈಂಡ್ ದ ಅರೇ ಸೈಜ್ ಇಂಟು ಫ್ಲೋಟು ಕ್ಯಾರೋ ಸೈಜ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಯೋಕೆ ಒಂದು ಪ್ರೋಗ್ರಾಮ್ ನೋಡೋಣ. ಹ್ಯಾಶ್ ಇನ್ಕ್ಲೂಡ್ stio.h ಇಂಟ್ ಮೇನ್. ಇಂಟ್ ನಂಬರ್ ಇಸ್ 3 ತೊಗೊಂಡಿದ್ವಿ. ಇಂಟಿಜರ್ ಕ್ಯಾರೆಕ್ಟರಲ್ಲಿ ನಂಬರ್ 3 ತೊಗೊಂಡಿದ್ವಿ. ಫ್ಲೋಟಿಂಗ್ ಕ್ಯಾರೆಕ್ಟರಲ್ಲಿ 4.550 ಅದು ಫ್ಲೋಟಿಂಗ್ ಕ್ಯಾರೆಕ್ಟರ್ ನಂಬರ್ 2 ಫ್ಲೋಟಿಂಗ್ ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ ಎ ಸಿಂಗಲ್ ಕ್ಯಾರೆಕ್ಟರ್ ತೊಗೊಂಡಿರುತ್ತೆ ಕ್ಯಾರೆಕ್ಟರ್. ಪ್ರಿಂಟ್ ಸೈಜ್ %d ಬೈಟ್ಸ್ ಅಂದರೆ ಎಷ್ಟು ಬೈಟ್ ಐತೆ, ಈ ಇಂಟಿಜರ್ ಎಷ್ಟು ಬೈಟ್ಸ್ ಐತೆ. ಸೈಜ್ ಆಫ್ ಅದೇ ನಮ್ಮದು ಇದು ಸೈಜ್ ಆಫ್ ಒಂದು ಕ್ಯಾರೆಕ್ಟರ್, ಅದೊಂದು ನಮಗೆ ಆನ್ಸರ್ ಕೊಡುತ್ತೆ ನಂಬರ್. ಮತ್ತು ಪ್ರಿಂಟ್ ಎಫ್, ಫ್ಲೋಟ್ ಮತ್ತು ಎಲ್ಲವೂ ಅದೇ ಥರ ತಗೊಂಡಿದ್ವಿ ಔಟ್ಪುಟ್. Size of in the int size is 4 bytes, float in the float size is 4 bytes, and character size is 1 bytes. Into value you will see the value also. The int value is 3, the float value is 4.500, the character value is a. Output ಬಂತು. Okay, thank you.